ವಾಲ್ಮೀಕಿ ನಿಗಮದ ಅಕ್ರಮ ಅವ್ಯವಹಾರದ ಹಗರಣದ ಕೇಸ್ನಲ್ಲಿ ಇಡಿ ನಾಗೇಂದ್ರ ಅವರನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದೆ. ಏನೇ ಕೇಳಿದ್ರು ನಾಗೇಂದ್ರ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಸ್ಐಟಿ ಡ್ರಿಲ್ ಮಾಡಿದ್ದಾಯ್ತು, ಈಗ ಇಡಿ ಕಂಟಕ ಶುರುವಾಗಿದೆ. ಈಗಾಗಲೇ ಹೇಳ್ತಾ ಇದ್ವಿ, ಇಡಿ ಕೇಂದ್ರ ಸರ್ಕಾರದ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರ ತನಿಖಾ ವಿಧಾನ ಬೇರೆ ರೀತಿಯಲ್ಲಿ ಇರುತ್ತೆ, ಸಾಕಷ್ಟು ಸ್ಟ್ರಿಕ್ಟ್ ಆಗಿರುತ್ತೆ. ಏನೇ ಕೇಳಿದ್ರು ನಾಗೇಂದ್ರ ನನಗೆ ಗೊತ್ತಿಲ್ಲ, ಇದಕ್ಕೂ ತನಗೂ ಯಾವುದೇ ಸಂಬಂಧ ಇಲ್ಲ, ಈ ಅಕ್ರಮದ ಬಗ್ಗೆ ನನಗೆ ಮಾಹಿತಿನೇ ಇಲ್ಲ ಅಂತ ಹೇಳ್ತಾ ಇದ್ದಾರಂತೆ. ಎಷ್ಟೇ ಪ್ರಶ್ನೆ ಕೇಳಿದ್ರು ಒಂದೇ ಉತ್ತರ ಕೊಡ್ತಿದ್ದಾರೆ, ನನಗೆ ಗೊತ್ತಿಲ್ಲ. ಆದರೆ ಕೇವಲ ನನಗೆ ಗೊತ್ತಿಲ್ಲ ಅಂತ ಹೇಳೋದ್ರ ಮುಖಾಂತರ ಬಚಾವಾಗೋದಕ್ಕೆ ಸಾಧ್ಯನಾ? ಈಗ ನಾಗೇಂದ್ರ ಅವರಿರುವಂತ ವಾಹನ ಈಗ ಬಂದಿರುವಂತ ದೃಶ್ಯವನ್ನ ಗಮನಿಸ್ತಾ ಇದೀವಿ. ಈಗ ಮಾಜಿ ಸಚಿವ ನಾಗೇಂದ್ರ ಅವರನ್ನ ಕರೆದುಕೊಂಡು ಬರಲಾಗಿದೆ. ವಶಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಈಗ ವಶಕ್ಕೆ ಪಡೆದುಕೊಂಡು ಈಗ ನಾಗೇಂದ್ರ ಅವರೇ ಈಗ ನಿಮ್ಮ ಕೇಳಿ ಬಂದಂತ ಆರೋಪದ ವಿಚಾರವಾಗಿ ಏನ್ ಹೇಳ್ತೀರಿ ಸರ್? ನಿಮ್ಮ ಆಪ್ತರಿಗೆ 25 ಲಕ್ಷ ಹಣ ಸಂದೇಹ ಆಗಿದೆ ಅಂತ ಹೇಳ್ತಾರೆ. ಕೊಟ್ಟಿಲ್ಲ, ಯಾರು ಕೊಡ್ಲಿಲ್ಲ. ಸಂದೇಹ ಆಗಿದೆ ಅಂತ ಹೇಳ್ತೀರಾ ಸರ್? ಇಲ್ಲ, ಯಾರು ಕೊಡ್ಲಿಲ್ಲ. ಈಗ ನಾಗೇಂದ್ರ ಅವರಿರುವಂತ ವಾಹನ ಈಗ ಬಂದಿರುವಂತ ದೃಶ್ಯವನ್ನ ಗಮನಿಸ್ತಾ ಇದೀವಿ. ಈಗ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಅಜಯ್ ಕನೆಕ್ಟ್ ಆಗಿದ್ದಾರೆ. ಅಜಯ್, 3 ತನಿಖಾ ಸಂಸ್ಥೆಗಳು ತನಿಖೆಯನ್ನು ನಡೆಸ್ತಾ ಇದ್ದಾವೆ. ಸಿಬಿಐ, ಎಸ್ಐಟಿ ಮತ್ತು ಸಿಐಡಿ, ಎಸ್ಐಟಿ ಮತ್ತು ಇಡಿ. ಎಸ್ಐಟಿ ಪ್ರಶ್ನೆಗಳನ್ನು ಕೇಳಿದಾಗಲೂ ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಈಗ ಇಡಿ ಹಣಕಾಸಿನ ವ್ಯವಹಾರದ ಕುರಿತಾಗಿ ತನಿಖೆ ನಡೆಸ್ತಾ ಇದೆ. ಇವರು ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ನಾಗೇಂದ್ರ ಅವರು. ಆದರೆ ಅವರು ಇಡಿ ವಿಚಾರಣೆ ಯಾವತ್ತು ಸಾಕ್ಷಿಗಳನ್ನ ಎದುರಿಟ್ಟು ಇದಕ್ಕೇನು ಹೇಳ್ತೀರಿ ಅಂತ ಅವ್ರು ಕೇಳ್ತಾರೆ ಅಲ್ವಾ? ಹೇಗೆ ನಡೆದಿದೆ ವಿಚಾರಣೆ? ನಿಮಗೆ ಅದರ ಇನ್ಸೈಡ್ ಮಾಹಿತಿ ಏನಿದೆ? ಖಂಡಿತವಾಗ್ಲೂ ಶ್ರೀಲಕ್ಷ್ಮಿ, ಏನು ಕಳೆದ 3 ದಿನಗಳಿಂದನೂ ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಫುಲ್ಲು ಡ್ರಿಲ್ ಮಾಡ್ತಾ ಇರುವಂಥದ್ದು. ಅಂದರೆ ಏನು 3 ದಿನ, ಈಗಾಗಲೇ 2 ದಿನ ಅವರ ಮನೆಯಲ್ಲೂ ಕೂಡ ಏನು ಕಂಪ್ಲೀಟ್ ಆದಂಥ ವಿಚಾರಣೆಯನ್ನು ಮಾಡಿದ್ದಾರೆ. ಆನಂತರ ಇವತ್ತು ಅವರು ವಶಕ್ಕೆ ಪಡೆದು ಬಂಧನ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಈಗಾಗಲೇ ಅವರ ಮನೆಯಲ್ಲಿ ಸಿಕ್ಕಿರುವಂಥ ಕೆಲ ಮಹತ್ವದ ದಾಖಲೆಗಳನ್ನು ಕೂಡ ಈಗಾಗಲೇ ಇಡಿ ತಗೊಬಂದಿರುವಂಥದ್ದು. ಕಳೆದ 2 ದಿನಗಳಿಂದನೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಕೂಡ ಅವ್ರಿಗೆ ಕೇಳಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖ ಶಾಂಗ್ರಿಲಾ ಹೋಟೆಲ್ನಲ್ಲಿ ಆದಂತಹ ಮೀಟಿಂಗ್ ಬಗ್ಗೆ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಆದರೆ ಇಲ್ಲಿ ನಾಗೇಂದ್ರ ಅವರು ಮಾತ್ರ ನನಗೆ ಯಾವುದೇ ರೀತಿಯಾಗಿ ಆ ಮೀಟಿಂಗಿಗೂ ನನಗೂ ಸಂಬಂಧ ಇಲ್ಲ, ಟವರ್ ಸಿಕ್ಕಿರೋದಂತೂ ನಿಜ, ಆದರೆ ನಾನು ಬೇರೆ ವಿಚಾರಕ್ಕೆ ಹೋಗಿದ್ದೆ, ನಾನು ಟೀ ಕುಡಿಯೋಕೆ ಹೋಗಿದ್ದೆ, ಆದರೆ ಬೇರೆಯವರು ಅಲ್ಲಿ ಮೀಟಿಂಗ್ ಮಾಡಿದ್ದಾರೆ, ಸೊ ಹೀಗಾಗಿ ನನಗೂ ಅದಕ್ಕೂ ಸಂಬಂಧ ಇಲ್ಲ, ನಾನು ವೈಯಕ್ತಿಕವಾಗಿ ಆ ಒಂದು ಹೋಟೆಲ್ಗೂ ಹೋಗಿದ್ದೆ, ಆದರೆ ನಾನು ಯಾವುದೇ ಮೀಟಿಂಗ್ನಲ್ಲಿ ಭಾಗಿಯಾಗಿಲ್ಲ ಅನ್ನೋ ಒಂದು ಮಾತುಗಳನ್ನು ಸಹ ಹೇಳ್ತಾ ಇರುವಂಥದ್ದು. ಆದರೆ ಇಲ್ಲಿ ಇಡಿ ಅಧಿಕಾರಿಗಳು ಪ್ರತಿಯೊಂದನ್ನು ಮಾಹಿತಿಯನ್ನ ಜೊತೆಗೆ ದಾಖಲೆಗಳ ಸಮೇತ ಇಲ್ಲಿ ಅವರಿಗೆ ಪ್ರಶ್ನೆಗಳನ್ನ ಕೇಳ್ತಾ ಇರುವಂಥದ್ದು. ಕಳೆದ 2 ದಿನಗಳಿಂದ ಅವರ ಮನೆಯಲ್ಲಿ ಸಿಕ್ಕಿರುವಂಥ ಕೆಲವೊಂದು ಪತ್ರದ ದಾಖಲೆಗಳಾಗಿರ್ಬೋದು, ಟೆಕ್ನಿಕಲ್ ದಾಖಲೆಗಳಾಗಿರ್ಬೋದು, ಅವರ ಫೋನಲ್ಲಿರುವಂಥ ದಾಖಲೆಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಈಗ ಮುಂದಿಟ್ಟು ಅವರನ್ನು ಕ್ವಶನ್ ಮಾಡ್ತಾ ಇದ್ದಾರೆ. ಇನ್ನು ಅವರನ್ನು ವಶಕ್ಕೆ ಪಡೆದಿರುವಂಥ ಇಡಿ ಅಧಿಕಾರಿಗಳು ಇವತ್ತು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಅವರನ್ನು ಬಂಧನ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂಥದ್ದು. ಶ್ರೀಲಕ್ಷ್ಮಿ, ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಅಜಯ್. ಮಾಜಿ ಸಚಿವ ನಾಗೇಂದ್ರ ಅವರನ್ನ ಕರೆದುಕೊಂಡು ಬರಲಾಗಿದೆ. ವಶಕ್ಕೆ